ಪರಿಸರ ಉಳಿಸಿ ಎಂಬ ಸಂದೇಶದೊಂದಿಗೆ 23 ವರ್ಷದ ಯುವಕನೊಬ್ಬ ಸಾಧನೆ ಮಾಡಿದ್ದಾನೆ. ಉಡುಪಿಯಿಂದ ಲಡಾಖ್ ತನಕ 3300 ಕಿಲೋಮೀಟರ್ ಯಾತ್ರೆಯನ್ನ ಪೂರೈಸಿ ವಾಪಸ್ ಆಗಿದ್ದಾನೆ. ಸತತ 11 ತಿಂಗಳು ಕಾಲ ಸೈಕಲ್ನಲ್ಲೇ ಪ್ರಯಾಣ ಮಾಡಿ ಸಾಧನೆ ಮಾಡಿ ಹುಟ್ಟೂರಿಗೆ ಮರಳಿದ್ದಾನೆ. ಈತನ ಜೊತೆಗೆ ನಾಯಿಯೊಂದು ಯಾತ್ರೆ ಪೂರೈಸಿರೋದು ವಿಶೇಷ. 11 ತಿಂಗಳು 8 ರಾಜ್ಯ ಸೈಕಲ್ನಲ್ಲಿ ಸಂಚಾರ. ಪರಿಸರ ಉಳಿಸಲು ಉಡುಪಿ ಯುವಕನ ಜಾಗೃತಿ. ಕುಂದಾಪುರ ತಾಲೂಕು ಕಮಲಶಿಲೆ ಹಳ್ಳಿ ಹೊಳೆಯ ಪಾರ್ವತಿ ಮತ್ತು ಶೇಷು ದಂಪತಿ ಪುತ್ರ ದಿನೇಶ್ ಬೋವಿ ಅಪರೂಪದ ಸಾಧನೆ ಮಾಡಿದ್ದಾರೆ. 2024ರ ಅಕ್ಟೋಬರ್ 15ರಂದು ಉಡುಪಿಯಿಂದ ಶುರುವಾದ ಸೈಕಲ್ ಪ್ರಯಾಣ ಲಡಾಖ್ ಮುಟ್ಟಿ ವಾಪಸ್ಸಾಗಿದ್ದಾರೆ. ಸೆಪ್ಟೆಂಬರ್ 15, 2025ರಂದು ಲಡಾಖ್ ತಲುಪುವ ಮೂಲಕ 330 ದಿನಗಳ ಸೈಕಲ್ ಯಾತ್ರೆ ಪೂರ್ಣಗೊಳಿಸಿದ್ದಾರೆ. ಸೈಕಲ್ನಲ್ಲಿ 8 ರಾಜ್ಯಗಳಾದ ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ ಮೂಲಕ ಜಮ್ಮು ಕಾಶ್ಮೀರ ತಲುಪಿದ್ದು ವಾಪಸ್ ಆಗಿದ್ದಾರೆ. ಈ ಪ್ರಯಾಣಕ್ಕೆ ಇಷ್ಟು ದಿನಗಳ ಅಗತ್ಯವಿಲ್ಲ. ಕಾಶ್ಮೀರದ ಥಾಂಗ್ ಗ್ರಾಮದ ರಸ್ತೆ ವರ್ಷದಲ್ಲಿ 6 ತಿಂಗಳು ಮಾತ್ರ ತೆರೆಯುತ್ತದೆ. ಅದಕ್ಕಾಗಿ 1 ತಿಂಗಳು ಮುಂಬೈ ಹಾಗೂ 3 ತಿಂಗಳು ಗುಜರಾತ್ನಲ್ಲಿ ತಂಗಿದ್ದರು. ಲಡಾಖ್ನ ಛಾಂಗ್ ಭಾರತದ ಗಡಿ ಗ್ರಾಮ ಆಗಿದ್ದು ಅದರಾಚೆಗೆ ಪಾಕಿಸ್ತಾನ ಭೂ ಪ್ರದೇಶ ಕಾಣಿಸುತ್ತದೆ. 11 ತಿಂಗಳ ಸೈಕಲ್ ಪ್ರಯಾಣಕ್ಕೆ ಸಂಪೂರ್ಣ ವೆಚ್ಚ ಸುಮಾರು 1.5 ಲಕ್ಷ ಆಗಿದ್ದು ಕಲ್ಯಾಣಪುರ ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರು ಭರಿಸಿದ್ದಾರೆ. ಅವರ 3600 ಕಿಲೋಮೀಟರ್ ನಮ್ಮ ಮಿಲಾಗ್ರಿಸ್ ಕಾಲೇಜಿನಿಂದ ಕಳೆದ ಅಕ್ಟೋಬರ್ 15ರಂದು ಆರಂಭ ಮಾಡಿ ಇತ್ತೀಚೆಗೆ ಸೆಪ್ಟೆಂಬರ್ 15ರಂದು ಆ ಪಯಣವನ್ನು ಮುಗಿಸಿ 11 ತಿಂಗಳ ಕಾಲ ತನ್ನ ಸೈಕಲ್ ಪಯಣವನ್ನು ಮುಗಿಸಿ ಇವತ್ತು ಅವನ ಕಾಲೇಜಿಗೆ ವಾಪಸ್ ಬಂದಿದ್ದಾನೆ. ಬಹಳ ಖುಷಿ ಆಗ್ತಾ ಇದೆ. ನಾವು ದಿನೇಶನ ಆ ಸಾಧನೆಯನ್ನು ಮೆಚ್ಚುತ್ತಾ ಇದ್ದೇವೆ. ಅವನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೈಕಲ್ ಯಾತ್ರೆ ಶುರುವಾದ ಬಳಿಕ ದಾರಿ ಮಧ್ಯೆ ಜೊತೆಯಾಗಿದೆ ನಾಯಿ ಚಾರ್ಲಿ. ಕರ್ನಾಟಕ ಗೋವಾ ಗಡಿಭಾಗದಲ್ಲಿ ತಂಗಿದ್ದಾಗ ಬೀದಿ ಬದಿಯಲ್ಲಿ ಹೆಣ್ಣು ನಾಯಿ ಮರಿಯೊಂದು ಸಿಕ್ಕಿತ್ತು. ಅದನ್ನು ಜೊತೆಯಲ್ಲಿ ಕರೆದುಕೊಂಡು ಲಡಾಖ್ಗೆ ಸೈಕಲ್ ಪ್ರಯಾಣ ಮಾಡಿದ್ದು ದಿನೇಶ್ ಜೊತೆಗೆ ನಾಯಿ ಕೂಡ 326 ದಿನಗಳ ಕಾಲ ಸಂಚಾರ ಮುಗಿಸಿ ನಾಯಿ ಜೊತೆಗೆ ಊರಿಗೆ ವಾಪಸ್ಸಾಗಿದ್ದಾರೆ. ಗೋವಾ ಮತ್ತು ಕಾರವಾರ ಬಾರ್ಡ್ರಲ್ಲಿ ಒಂದು ನಾಯಿ ಮರಿ ಸಿಕ್ಕಿತ್ತು. ಅಂದರೆ ಅದು ಜಂಗಲ್ ಏರಿಯಾದಲ್ಲಿ ಇತ್ತು. ಅದು ಕೂಗ್ತಿತ್ತು, ನನಗೆ ಯಾರು ಮತ್ತು ಅದಕ್ಕೆ ಫುಡ್ ಹಾಕ್ತಾರಂತ ಚಿಂತೆ ಆಯಿತು. ಹಾಗಾಗಿ ನಾನು ಒಂದು ಅಂಗಡಿ ಕರ್ಕೊಂಡೋಗಿ ಅದನ್ನು ಫುಡ್ಡಲ್ಲಿ ಹಾಕಿದೆ. ಅದಾದಮೇಲೆ ಅಲ್ಲೊಬ್ರು ಆಂಟಿ ಹೇಳಿದರೆ ನೀನೇ ಕ್ಯಾರಿ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮತ್ತು ನಾನು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಆದಮೇಲೆ ಅದನ್ನು ಗೋವಾದಿಂದ ಕರೆಕ್ಟ್ ಲದಾಖ್ವರೆಗೆ ಕರ್ಕೊಂಡೋಗಿ ರಿಟರ್ನ್ ಇಲ್ಲಿಗೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ರಸ್ತೆಯಲ್ಲಿ ಸಿಕ್ಕವರಿಗೆ ಪರಿಸರ ಉಳಿಸಿ ಅನ್ನುವ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಯಾತ್ರೆ ಕೈಗೊಳ್ಳಲಾಗಿತ್ತು. ಈ ಹಿಂದೆ ಉಡುಪಿಯಿಂದ ಧರ್ಮಸ್ಥಳಕ್ಕೆ ಕಾಲ್ನಡೆಗೆ ತೆರಳಿದ್ದ. ಆ ಬಳಿಕ ಉಡುಪಿಯಿಂದ ಕನ್ಯಾಕುಮಾರಿಗೆ 1.500 ಕಿಲೋಮೀಟರ್ ದೂರವನ್ನ 21 ದಿನಗಳ ಕಾಲ ಸೈಕಲ್ನಲ್ಲಿ ಕ್ರಮಿಸಿದ ಬಳಿಕ ಲಡಾಖ್ ಯೋಜನೆ ಮಾಡಿದ್ದೆ ಎಂದಿದ್ದಾರೆ. ಮನೆಯವರು ಕಾಲೇಜಿನವರ ಸಹಾಯದಿಂದ ಲಡಾಖ್ ಪ್ರಯಾಣ ಸಾಧ್ಯವಾಯಿತು ಎಂದು ದಿನೇಶ್ ಹೇಳ್ತಾರೆ. ಈ ಸಾಹಸ ಪ್ರಯಾಣ ಪೂರೈಸಿ ಬಂದ ದಿನೇಶ್ನನ್ನ ಕಾಲೇಜಿನ ವತಿಯಿಂದ ಸ್ವಾಗತಿಸಿ ಗೌರವಿಸಲಾಯಿತು. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.